ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನಿನ್ನೆ ಸಿಕ್ಕಾಗ ನಾವು ಭೀಮಸೇನ ಚಿಂತನದಲ್ಲಿ ಚೆಂಡು ಒಂದು ಆಟ ಆಡ್ತಿದ್ದಾಗ ಹುಡುಗರು ಬಾವಿ ಒಳಗೆ ಬಿತ್ತು. ಹಾಗೇನೆ ಅದನ್ನು ನೋಡ್ಲಿಕ್ಕೆ ಹೋದಂಥ ಧರ್ಮರಾಜನ ಕೈನಲ್ಲಿದ್ದಂಥ ಉಂಗುರವೂ ಬಿತ್ತು. ಭೀಮ ಅದನ್ನು ನಾನು ನೆಗೆದು ತರ್ತೀನಿ ಎಂದಾಗ ಅಲ್ಲೇ ಇದ್ದಂಥ ಒಬ್ಬರು ಅದಕ್ಕೆ ನೀನು ನೆಗಿಬೇಕಾಗಿಲ್ಲ, ಒಳಕ್ಕೆ ಹಾಗೆ ತೆಗಿಬೋದು ಅಂತ ಹೇಳಿ ಒಂದು ಹುಲ್ಲು ಕಡ್ಡಿಯನ್ನು ಅಭಿಮಂತ್ರಿಸಿ ಅದನ್ನು ಬಾವಿ ಒಳಗೆ ಬಿಟ್ಟಾಗ ಅದು ಚೆಂಡು ಮತ್ತು ಉಂಗುರವನ್ನು ಎರಡನ್ನೂ ಮೇಲಕ್ಕೆ ತಂತು. ಈ ವಿಚಾರವನ್ನು ಕೇಳದಂಥ ಭೀಷ್ಮಾಚಾರ್ಯರು ಇದು ದ್ರೋಣಾಚಾರ್ಯರಲ್ದಿರ ಇನ್ಯಾರ ಕೈಲೂ ಇದು ಸಾಧ್ಯವಿಲ್ಲ, ಅವರ ಗುರುಗಳ ಹತ್ರನೇ ಅವರು ಪರಶುರಾಮ ದೇವರ ಹತ್ರ ಪಾಠ ಕಲ್ತೋರು, ಭೀಷ್ಮಾಚಾರ್ಯರು ಪರಶುರಾಮ ಹತ್ರನೇ ಪಾಠ ಕಲ್ತಿದ್ದು, ಅವ್ರ ಹತ್ರನೇ ಕಲ್ತೋರು ಅಂತ ಹೇಳಿ ಬಂದು ಅವರನ್ನು ಅಲ್ಲಿ ರಾಜಗುರುಗಳಾಗಿ ಎಲ್ಲ ರಾಜಕುಮಾರರಿಗೆ ಶಸ್ತ್ರಶಾಸ್ತ್ರ ವಿದ್ಯೆಗಳನ್ನು ಹೇಳ್ಕೊಡೋದಕ್ಕೆ ನೇಮಿಸ್ತಾರೆ. ಅಲ್ಲಿಂದ ಮುಂದೆ ಭೀಮಸೇನನ ಒಂದು ನಿಗೂಢ ಮುಖವನ್ನು ನೋಡೋಕ್ಕೆ ಹೊರಟಿದ್ವಿ ನಾವು. ನನ್ನ ಒಂದು ಅಪೇಕ್ಷೆಯನ್ನು ಯಾವನು ನೆರವೇರಿಸುವನೋ ಅವನಿಗೆ ನನ್ನ ಎಲ್ಲ ವಿದ್ಯೆಯನ್ನು ಧಾರೆ ಎರಿತೀನಿ ಅಂತ ಹೇಳಿ ದ್ರೋಣಾಚಾರ್ಯರು ಘೋಷಣೆ ಮಾಡ್ತಾರೆ ಮೊದಲನೇ ದಿನವೇನೇವೆ ರಾಜಕುಮಾರರ ಹತ್ರ. ಆಗ ಅರ್ಜುನ ಎದ್ದು ನಿಂತು ನಾನು ನೆರವೇರಿಸ್ತೇನೆ ಅಂತಾನೆ, ಭೀಮ ಹೇಳೋದಿಲ್ಲ. ಅದಕ್ಕೆ ಕಾರಣ ಏನಪ್ಪ ಅಂದ್ರೆ ಭೀಮನೇ ಅರ್ಜುನನನ್ನ ಹುರಿದುಂಬಿಸಿ ಎಬ್ಬಿಸಿ ನಿಲ್ಲಿಸೋದು. ಭೀಮನಿಗೆ ಯಾವುದೂ ವಿದ್ಯೆಯೂ ಧಾರೆ ಎರೆಯೋದು ಬೇಕಾಗಿರಲಿಲ್ಲ, ಇವೆಲ್ಲವೂ ಅವನಿಗೆ ಮೊದಲೇ ಗೊತ್ತಿತ್ತು. ಆದರೂ ಸಹ ಕೂತಿದ್ದ ಅಲ್ಲಿ ಪಾಠ ಕೇಳಲಿಕ್ಕೆ. ಮುಂದೆ ಗೊತ್ತಿತ್ತು ಅರ್ಜುನನಿಗೆ ಇದು ಬೇಕಾಗುವಂಥದ್ದು ಅಂತ. ಅದಕ್ಕಾಗಿ ದ್ರೋಣರ ಮುಂದೆ ಅರ್ಜುನನನ್ನು ಎದ್ದು ನಿಲ್ಲಿಸ್ತಾನೆ ಭೀಮ. ಮುಂದೊಂದಿನ ತನಗೆ ಧರ್ಮವಿದ್ಯೆ ಹೇಳಿಕೊಟ್ಟ ಗುರುವಿನ ವಿರುದ್ಧ ಹೋರಾಡೋ ಸಂದರ್ಭ ಬರುತ್ತೆ. ಆದ್ದರಿಂದ ತಾನು ಪ್ರತಿಜ್ಞೆ ಮಾಡೋದು ಬೇಡ ಅಂತ ಸುಮ್ಮನೆ ಕೂತಿದ್ದಂಥ ಭೀಮ ತನ್ನ ತಮ್ಮನ ಮುಂದೆ ಬಿಡೋದೇ ಸರಿ ಅಂತ ಹೇಳಿ ಅವನನ್ನು ಮುಂದೆ ಬಿಟ್ಟು ದೂರ ನಿಲ್ತಾನೆ ಭೀಮ. ಭೀಮಸೇನನಿಗೆ ಸಮಸ್ತ ವಿದ್ಯೆಯು ಭಗವಂತನಿಂದಲೇ ಮೊದಲೇ ತಿಳಿದಿರುತ್ತೆ. ಜೊತೆಗೆ ತನಗೆ ಗೊತ್ತಿದ್ದ ವಿದ್ಯೆ ಅರ್ಜುನನಿಗೂ ಗುರುವಿನ ಒಂದು ಅಪಾರ ಪ್ರೀತಿಯಿಂದ ತಿಳಿಯಲಿ ಅನ್ನೋ ಒಂದು ಭಗವತ್ ಪ್ರಜ್ಞೆ ಮತ್ತು ಮುಂದಾಲೋಚನೆ ಕೂಡ ಇರುತ್ತೆ. ಲಕ್ಷಭೇದ ಗೊತ್ತಿದ್ರೂ ಕೂಡ ಏನೂ ಗೊತ್ತಿಲ್ಲದವನಂತೆ ಸುಮ್ಮನೆ ಕೂತಿರ್ತಾನೆ ಭೀಮಸೇನ ದೂರದಲ್ಲಿ. ಒಂದು ಸಲ ದ್ರೋಣರ ಕಾಲನ್ನ ಒಂದು ಮೊಸಳೆ ಹಿಡಿದಾಗ್ಲೂ ಸಹ ತಾನು ಹೋಗದೆ ಅದನ್ನು ಬಿಡಿಸ್ಲಿಕ್ಕೆ ದ್ರೋಣರ ಪೂರ್ಣ ಒಲವು ಅರ್ಜುನನಿಗೆ ಸಿಗಲಿ ಅಂತ ಹೇಳಿ ಅರ್ಜುನನನ್ನು ಕಳಿಸ್ತಾನೆ ಭೀಮಸೇನ. ಇದು ಭೀಮನ ವ್ಯಕ್ತಿತ್ವದ ಒಂದು ಅಪೂರ್ವವಾದಂತಹ ಮುಖ. ಇದು ಬಹಳ ಮಂದಿ ಗುರುತಿಸಿದ್ದು ಭೀಮನ ಗುರುತಿಸದಂಥ ಒಂದು ಭೀಮನ ಅಪೂರ್ವವಾದ ನಿಗೂಢ ಮುಖ ಇದು. ಈ ರೀತಿ ಅರ್ಜುನನನ್ನು ಎಲ್ಲದಕ್ಕೂ ಮುಂದೆ ಮಾಡಿ ಮಾಡಿ ನಾನಿದ್ದೇನೆ ನಿನ್ನ ಹಿಂದೆ ಹೋಗು ಹೋಗು ಅಂತ ಎಲ್ಲದಕ್ಕೂ ಕಳಿಸ್ತಾ ಇರ್ತಾನೆ ಭೀಮಸೇನ. ಇನ್ನು ಮುಂದೆ ಏನಾಗುತ್ತೆ ಅಂದ್ರೆ ರಂಗಪ್ರವೇಶ ಆಗಬೇಕು. ಎಲ್ಲ ಶಸ್ತ್ರಶಾಸ್ತ್ರ ವಿದ್ಯೆಗಳೂ ದ್ರೋಣಾಚಾರ್ಯರು ಹೇಳ್ಕೊಟ್ಟಿದ್ದಾರೆ. ಇನ್ನು ಅದನ್ನೆಲ್ಲ ಪ್ರದರ್ಶನ ಮಾಡೋ ಟೈಮು ರಂಗಪ್ರವೇಶ. ಎಲ್ಲರೂ ಏನೇನು ಕಲ್ತಿದ್ದಾರೆ ಅಂತ ಯುದ್ಧಾಭ್ಯಾಸದ ರಂಗಪ್ರವೇಶ ಸಂದರ್ಭ ಅದು. ರಂಗಪ್ರವೇಶದಲ್ಲಿ ಅರ್ಜುನ ತನ್ನ ಅಪೂರ್ವ ಬಿಲ್ಗಾರಿಕೆಯ ಕೈಚಳಕವನ್ನು ತೋರಿಸ್ತಾನೆ. ಅನಂತರ ಕರ್ಣ ಬಂದು ಅರ್ಜುನನಿಗಿಂತ ಹೆಚ್ಚು ಕೌಶಲವನ್ನು ತೋರಿಸ್ತಾನೆ ಅದೇ ರಂಗಪ್ರವೇಶದಲ್ಲಿ. ಇದರಿಂದ ಕೋಪಗೊಂಡ ಅರ್ಜುನ ಯುದ್ಧಾಹ್ವಾನ ಮಾಡ್ತಾನೆ ಕರ್ಣನಿಗೆ. ಭೀಮಸೇನ ಬಂದು ಅದನ್ನು ತಡಿತಾನೆ. ಕರ್ಣನು ಸೂತಪುತ್ರನಾದ್ರಿಂದ ಅವನೊಂದಿಗೆ ನೀನು ಯುದ್ಧ ಮಾಡುವುದು ಸರಿಯಲ್ಲ ಅಂತ ಹೇಳಿ ಕಳಿಸಿಬಿಡ್ತಾನೆ. ಯಾಕಂದ್ರೆ ಅವನಿಗೆ ಮುಂದಾಲೋಚನೆ ಪೂರ್ತಿಯಾಗಿದೆ. ಯಾಕಂದ್ರೆ ಕೃಷ್ಣನಿಗೂ ಗೊತ್ತಿದೆ ಇದು ಯಾವ ತರ ಅಂತ. ಯಾವುದು ಕೃಷ್ಣನಿಗೆಲ್ಲ ಗೊತ್ತಿದೆ ಅದು ಭೀಮಸೇನನಿಗೂ ಗೊತ್ತಿದೆ. ಹರಿಯ ಮತವೇ ಹನುಮನ ಮತವು, ಮರಿಬಾರ್ದು ಇದನ್ನ. ಆಗ್ಲೇ ದುರ್ಯೋಧನನ ಕೋಪಗೊಂಡು ಕರ್ಣನನ್ನ ಭೀಮ ಗೆದ್ದು ಅಂಗರಾಜ್ಯವನ್ನ ಒಂದು ರಾಜನನ್ನಾಗಿ ನೇಮಕ ಮಾಡಿ ಪಟ್ಟಾಭಿಷೇಕ ಮಾಡ್ತಾನೆ. ಗೆದ್ದಿರೋದು ಭೀಮ, ಅಂಗರಾಜ್ಯವನ್ನ ತಂದು ಕೊಟ್ಟಿರೋದು ಧೃತರಾಷ್ಟ್ರನ ಕೈಗೆ, ದುರ್ಯೋಧನನ ಕೈಗಲ್ಲ. ಕೊಟ್ಟಿದ್ದು ಮಾತ್ರ ದುರ್ಯೋಧನ ಅದನ್ನ ಅಂಗರಾಜವನ್ನ ಕರ್ಣನಿಗೆ. ತಂದಿದ್ಯಾರೋ ಇಸ್ಕೊಂಡಿದ್ಯಾರೋ ಅದನ್ನ, ಕೊಟ್ಟಿದ್ ಮತ್ಯಾರ್ಗೋನೋ ಯಾರೋ ಮತ್ಯಾರ್ಗೋ. ಆ ಕಾಲದಲ್ಲಿರೋ ಕ್ಷತ್ರಿಯರವರನ್ನೆಲ್ಲರನ್ನೂ ದ್ವಂದ್ವ ಯುದ್ಧಕ್ಕೆ ಕರೆಯಬಾರದು ಅಂತ ಸಂಪ್ರದಾಯವಿತ್ತು. ಆದರೆ ಅರ್ಜುನ ಕರ್ಣನಿಗೆ ಯುದ್ಧಾಹ್ವಾನ ನೀಡಿದ. ಇದನ್ನು ಕಂಡ ಭೀಮ ಕರ್ಣನನ್ನು ಸೂತ್ರಪುತ್ರ ಅಂತ ಕರೆದು ಯುದ್ಧವಾಗುವುದನ್ನು ತಡೆದು ನಿಲ್ಲಿಸಿದಾಗ ಕರ್ಣಾರ್ಜುನರ ಮುಖಾಮುಖಿ ಆಗಬೇಕಾದದ್ದು ಈಗಲ್ಲ ಮುಂದೊಂದು ದಿನ ಅನ್ನೋದು ಗೊತ್ತಿದ್ರಿಂದ ನಿಲ್ಲಿಸಿದ್ರಿಂದ ಅದು ಇನ್ನಷ್ಟು ಕೋಪಕ್ಕೆ ಇನ್ನಷ್ಟು ಒಂದು ಜಿದ್ದಿಗೆ ಕಾರಣವಾಗುತ್ತೆ. ಭೀಮ ದುರ್ಯೋಧನರ ಗದಾಯುದ್ಧದ ಪ್ರದರ್ಶನ ಪ್ರಾರಂಭವಾದಾಗ ಅಲ್ಲಿದ್ದ ಜನರೆಲ್ಲ ಮತಭೇದರಾಗಿ ಎರಡೂ ಗುಂಪಾಗಿ ಇಡೀ ಸಭೆ ಗೊಂದಲವಾದಾಗ ದ್ರೋಣರು ಆ ಮಹಾವೀರರ ಕೌಶಲದ ಪ್ರದರ್ಶನವನ್ನ ಅವರಿಬ್ಬರಿಗೂ ಸ್ನೇಹಿತರಾದಂಥ ಅಶ್ವತ್ಥಾಮರ ಮೂಲಕ ನಿಲ್ಲಿಸ್ತಾರೆ. ಅದನ್ನ ಸಾಕು ನಿಲ್ಲಿಸಿ ಅಂತ ಹೇಳಿ
ಹೋಗುವಾಗ ಅರ್ಜುನನಿಗಿಂತ ಹೆಚ್ಚು ಕೌಶಲವನ್ನು ತೋರಿಸಿದ ಕರ್ಣನನ್ನ ದುರ್ಯೋಧನ ಕೈ ಹಿಡಿದು ಕರೆದೊಯ್ದು ಭೀಮನು ಅರ್ಜುನನ ಕೈ ಹಿಡಿದು ಕರ್ಕೊಂಡು ಹೋಗ್ತಾನೆ. ಇಬ್ರು ಆ ತರ ವಾಪಸ್ ಹೋಗ್ತಾರೆ ಅಲ್ಲಿಂದ ರಂಗಪ್ರವೇಶದಲ್ಲಿ. ಇದೆರಡೇ ಮೇನ್ ಇವೆಂಟ್ಸ್ ರಂಗಪ್ರವೇಶದಲ್ಲಿ ನಡೆಯೋದು. ಮಿಕ್ಕಿದ್ದೆಲ್ಲ ಸರ್ವೇ ಸಾಮಾನ್ಯವಾದಂಥದ್ದು. ಅರ್ಜುನ ಕರ್ಣರ ಮುಖಾಮುಖಿ ಭೇಟಿ, ಅದಾದ ಮೇಲೆ ಭೀಮ ದುರ್ಯೋಧನರ ಮುಖಾಮುಖಿ ಭೇಟಿ, ಅಲ್ಲಿ ಅವರ ಒಂದು ಶಸ್ತ್ರವಿದ್ಯೆಯ ಪ್ರದರ್ಶನ. ಅದೇ ಎರಡು ವೆರಿ ಇಂಪಾರ್ಟೆಂಟ್ ಇವೆಂಟ್ಸ್ ಅವತ್ತಿನ ದಿನದ್ದು. ಈ ಮೊದಲು ದುರ್ಯೋಧನನು ಗಾಂಧಾರಿ ದೇಶದಿಂದ ಕಣಿಂಕ ಎಂಬ ರಾಜ್ಯಶಾಸ್ತ್ರಜ್ಞ ಅಲ್ಲಿಗೆ ಬಂದಿರ್ತಾನೆ. ಅದನ್ನು ಅವನು ಕುತಂತ್ರಿಯನ್ನು ಕರೆಸಿ ಶಕುನಿ ನೇತೃತ್ವದಲ್ಲಿ ರಾಜಕೀಯದ ದುರ್ಲಾಭ ಹೇಗೆ ಪಡೆಯೋದು ಅಂತ ಹೇಳಿ ದುರ್ಯೋಧನನಿಗೆ ಆ ಕಣಿಂಕನನ್ನ ಕರೆಸಿ ಬುದ್ಧಿವಾದ ಹೇಳಿಸ್ತಾನೆ. ಅದನ್ನೇ ಕಳಿಂಕ ನೀತಿ ಅಂತ ಕರೆಯೋದದು. ಕಣಿಂಕ ನೀತಿ ಒಂದು ಕಡೆ ಆದ್ರೆ ಪಾಂಡವರಿಗೆ ಉಪದೇಶ ಆದದ್ದು ವಿದುರ ನೀತಿ. ಎರಡು ಬಹಳ ಇಂಪಾರ್ಟೆಂಟ್ ಆದ ನೀತಿಗಳು ಮಹಾಭಾರತದಲ್ಲಿ. ಒಂದು, ಹೇಗೆ ಒಬ್ಬರು ಮನೆ ಹಾಳು ಮಾಡ್ಬೋದು, ಒಬ್ಬರನ್ನ ಹೇಗೆ ವಶದಲ್ಲಿ ತಗೋಬಹುದು, ಇನ್ನೊಬ್ಬರನ್ನ ಮೆಟ್ಟಿ ಹೇಗೆ ನಿಲ್ಲೋದು ಅನ್ನೋದು ಕಣಿಂಕ ನೀತಿ ಆದ್ರೆ, ಹೇಗೆ ಧರ್ಮವಾಗಿ ನಡೆಯೋದು, ಹೇಗೆ ಧರ್ಮದಿಂದ ಎಲ್ಲರನ್ನು ಗೆಲ್ಲೋದು, ಹೇಗೆ ರಾಜ್ಯ ಪಾಲನೆ ಮಾಡೋದು ಅನ್ನೋದು ವಿದುರ ನೀತಿ ಆಗುತ್ತೆ. ಇದೆರಡು ಬಹಳ ವಿಸ್ತಾರವಾಗಿ ಮಹಾಭಾರತದಲ್ಲಿ ಬಂದಿದೆ. ಈ ಸಮಯದಲ್ಲಿ ಏನಾಗುತ್ತೆ ಇನ್ನು ಮುಂದೆ ಅಂದ್ರೆ, ಕೃಷ್ಣ ಮಧುರೆಯಿಂದ ದ್ವಾರಕೆಗೆ ರಾಜಧಾನಿ ಬದಲಿಸಿ ರುಕ್ಮಿಣಿ ಸತ್ಯಭಾಮೆ ಜಾಂಬವತಿಯರನ್ನ ಮದುವೆ ಆಗ್ತಾನಲ್ಲಿ. ಇನ್ನೂ ಇಲ್ಲಿ ಕೃಷ್ಣನ ಪ್ರವೇಶ ಆಗಿಲ್ಲ. ಯಾಕಂದ್ರೆ ಕೃಷ್ಣ ಮತ್ತೆ ಪಾಂಡವರ ಭೇಟಿ ಆಗೋದು ಸುಮಾರು ಕೃಷ್ಣನ 34-35 ವರ್ಷಗಳಾದಾಗ. ಅಲ್ಲಿವರೆಗೂ ಕೃಷ್ಣ ದ್ವಾರಕೆಯಲ್ಲಿ ಅಲ್ಲೇ ಇರ್ತಾನೆ. ಕಂಸನನ್ನ, ಚಾನೂರನನ್ನ ಅವ್ರನ್ನೆಲ್ಲ ಸಾಯಿಸ್ತಾ ಇರ್ತಾನೆ, ರಾಕ್ಷಸರನ್ನ. ಈ ಕಡೆ ಇಲ್ಲಿಷ್ಟು ರಂಗಪ್ರವೇಶ ಆಗಿ ಈ ಕಡೆ ಇವ್ರುಗಳು ಬೆಳೀತಾ ಇರ್ತಾರೆ. ಒಂದ್ ಕಡೆ ಇಬ್ರಿಗೂ ಗೊತ್ತಿರುತ್ತೆ ಅಲ್ಲಿ ಕೃಷ್ಣ ಇದ್ದಾನೆ, ಇಲ್ಲಿ ಪಾಂಡವರಿದ್ದಾರೆ ಅಂತ ಇಬ್ರಿಗೂ ಬಹಳವಾಗಿರುತ್ತೆ. ಇಬ್ಬರದು ಮುಖಾಮುಖಿ ಭೇಟಿ ಇಬ್ಬರದು ಆಗಿರೋದಿಲ್ಲ. ಸೆರೆಯಾದ ದೃಪದ ಅನ್ನೋದನ್ನ ನೆಕ್ಸ್ಟ್ ನೋಡೋಣಂತೆ. ಆ ದ್ರೋಣರು ಕೇಳಿರ್ತಾರಲ್ಲ, ನನ್ನ ಒಂದು ಆಸೆಯನ್ನ ಯಾರು ಈಡೇರಿಸ್ತೀರಾ ಅವ್ರಿಗೆಲ್ಲವನ್ನು ಧಾರೆ ಎರಿತೀನಿ ಅಂತ. ಆ ಒಂದು ಕಾಲ ಈಗ ಬರ್ತಾ ಇದೆ. ಅನಂತರ ದ್ರೋಣರು ತನ್ನೆಲ್ಲ ಶಿಷ್ಯರನ್ನು ಕರೆದು ದೃಪದನಿಂದ, ಯಾಕೆಂದ್ರೆ ರಂಗಪ್ರವೇಶ ಆಗಿದೆ ಈಗ ಎಲ್ಲರೂ ರೆಡಿ ಇದ್ದಾರೆ ಯುದ್ಧ ಮಾಡ್ಲಿಕ್ಕೆ. ಎಲ್ಲ ಶಾಸ್ತ್ರ ವಿದ್ಯೆಗಳನ್ನು ಎರಡನ್ನೂ ಕಲ್ತಿದ್ದಾರೆ ಅಲ್ಲಿ. ಅದರಿಂದ ದೃಪದನಿಂದ ಕರೆದು ತನಗಾದ ಅವಮಾನವನ್ನು ತಿಳಿಸಿ ಅವನನ್ನು ಸೆರೆ ಹಿಡಿದು ತರುವಂತೆ ಹುಡುಗರಿಗೆಲ್ಲ ಹೇಳ್ತಾರೆ. ದುರ್ಯೋಧನ ದ್ರೋಣರ ಪ್ರೀತಿ ಅರ್ಜುನನಿಗಿಂತ ಹೆಚ್ಚು ಅಂತೇಳಿ ಕರ್ಣನ ಕಡೆ ಹರಿಯುವಂತೆ ಮಾಡಲು ತಾವು ಮೊದಲು ಯುದ್ಧ ಮಾಡುವ ಸಲುವಾಗಿ ದೃಪದನ ರಾಜ್ಯದ ಕೂಗಳತೆ ದೂರದಲ್ಲಿ ಹೋಗಿ ನಿಲ್ತಾರೆ. ನಾನು ತಗೊಂಡ್ಬರ್ತೀವಿ ಅಂತ ಹೇಳಿ ಕರ್ಣನನ್ನು ಕರ್ಕೊಂಡು ದುರ್ಯೋಧನ ಹೋಗ್ತಾನೆ. ಆಗ ಭೀಮ ದ್ರೋಣರಲ್ಲಿ ಹೇಳ್ತಾನೆ, ಗುರುಗಳೇ, ಮೊದಲು ಕೌರವರು ಕರ್ಣನೊಂದಿಗೆ ಹೋಗಿ ಹೋರಾಡ್ಲಿ. ಅವರು ಹೋದ ಕಾರ್ಯ ಆಗದಿದ್ರೆ ನಿಮ್ಮ ಶತ್ರುಗಳನ್ನ ನಾನು ಮತ್ತು ಅರ್ಜುನ ಸೆರೆ ಹಿಡಿದು ತರ್ತೀವಿ ಅಂತ ಹೇಳ್ತಾನೆ. ಕರ್ಣನ ಸಾಮರ್ಥ್ಯದ ಬಗ್ಗೆ ಹಿಗ್ಗಿದ ಕೌರವರು ಅವನನ್ನ ಮುಂದುವರಿಸಿಕೊಂಡು ಹೋದಾಗ ಪಾಂಚಾಲ ದೇಶದ ಎಲ್ಲರೂ ಕೂಡ ಹೆಂಗಸರು ಮಕ್ಕಳು ಸೇರಿ ಮನೆಯವರ ಸಾಮಾನು ಸರಂಜಾಮು ಹಿಡಿದು ಕತ್ತಿ ಗುದ್ದಲಿ ಅವರತ್ತ ಎಸೆದು ಹೋರಾಡ್ತಾರೆ. ದೃಪದ ಕೌರವರನ್ನ ಸೇನೆಯನ್ನ ಬಗ್ಗು ಬಿಡಿದು ಬಿಡ್ತಾನೆ. ಯುದ್ಧ ಮಾಡಿ ಅನುಭವವಿಲ್ಲದಂತಹ ಕೌರವರು ಸೋತು ಬೆನ್ನು ತೋರಿಸಿ ಓಡಿ ಬಂದಾಗ ಭೀಮ ತಾನು ರಥವೇರಿ ಮುಂದೆ ಹೋಗಿ ಅರ್ಜುನನನ್ನು ಕೂಡಿಸ್ಕೊಂಡು ಸಾರಥಿಯಾಗಿ ತಾನೂ ಕೈಯಲ್ಲಿ ಬಿಲ್ಲು ಬಾಣ ಹೋಗ್ತಾನೆ ದೃಪದನನ್ನು ಹಿಡಿಯೋದಕ್ಕೆ. ಅವನ ಹಿಂದಿನಿಂದ ಅರ್ಜುನ ಚಕ್ರರಕ್ಷಕನಾಗಿ ನಕುಲ ಸಹದೇವರು ಹೋಗ್ತಾರೆ ಅವ್ರ ಹಿಂದೆ. ಯುಧಿಷ್ಠಿರ ದ್ರೋಣರೊಂದಿಗೆ ಅಲ್ಲೇ ಒಂದು ಪ್ರೇಕ್ಷಕನಾಗಿ ಉಳಿತಾನೆ ದೂರದಲ್ಲೇನೆ. ಭೀಮ ಮೊದಲು ಹೋಗಿ ಆನೆಗಳ ಗುಂಪನ್ನ, ಕುದುರೆಗಳ ಗುಂಪನ್ನ, ರಥಗಳನ್ನ ಭೇದಿಸ್ಕೊಂಡು ಪುಡಿಗೈದು ಪುಡಿ ಮಾಡಿಬಿಡ್ತಾನಲ್ಲಿ. ಅದಾದ ಮೇಲೆ ಒಬ್ಬ ನಾಗರಿಕನನ್ನು ಕೊಲ್ಲಲಿಲ್ಲ ಅವನು ಭೀಮ. ಯಾಕಂದ್ರೆ ಅವನಿಗೆ ಗೊತ್ತಿದೆ, ಇಲ್ಲಿ ಇವರೆಲ್ಲ ಯಾರು ಸಾಯ್ಬೇಕಾಗಿಲ್ಲ, ಮುಂದೆ ಇವರೆಲ್ಲ ನಮಗೆ ಬೇಕು ಅಂತೇಳಿ. ಅಲ್ಲಿ ಅವರು ಯಾರನ್ನು ಸಾಯಿಸ್ದೀರಾ ಬರೀ ಸೋಲಿಸಿ ರಥಗಳನ್ನೆಲ್ಲ ಪುಡಿ ಮಾಡಿ ಆನೆಗಳನ್ನ ಕುದುರೆಗಳನ್ನ ಕಕ್ಕಾಬಿಕ್ಕಿಯಾಗಿ ಓಡಿಸಿ ಸ್ಟ್ರೈಟ್ ಆಗಿ ದೃಪದನ ಹತ್ರ ಬರ್ತಾನೆ. ಭೀಮ ಮೊದಲು ಆಗ ನೇರ ಒಂದು ಪಾಂಚಾಲ ರಾಜ್ಯದಲ್ಲಿ ಹೋಗಿ ದೃಪದನನ್ನು ಸೆರೆ ಹಿಡಿಯಲು ಅರ್ಜುನನನ್ನು ಕಳಿಸ್ತಾನೆ. ಅರ್ಜುನ ರಥದಿಂದ ಹಾರಿ ದೃಪದನನ್ನು ಸೆರೆ ಹಿಡಿದು ದ್ರೋಣರಲ್ಲಿ ಕರ್ಕೊಂಡು ಬಂದು ಕೊಡ್ತಾನೆ. ಅರ್ಜುನ ನೋಡುತ್ತಿದ್ದಾನೆ, ಭೀಮ ಇನ್ನೂ ಆನೆಗಳ ಕುದುರೆಗಳ ರಥದೊಂದಿಗೆ ನಿರ್ದಯವಾಗಿ ನಾಶ ಮಾಡ್ತಾ ಇದ್ದಾನೆ ಅದನ್ನೆಲ್ಲವನ್ನು. ಆಗ ಅರ್ಜುನ ತಡಿತಾನೆ, ಅಣ್ಣ ನಡಿ ಹೋಗೋಣ, ಸಾಕಾಗಿದೆ. ದೃಪದ ಗೆಳೆತನಕ್ಕೆ ಯೋಗ್ಯವಾದವನು, ಅವನು ನಮ್ಗೆ ಮುಂದೆ ಬೇಕಾಗ್ತಾನೆ, ಅವನ ಸೇನೆ ಜೊತೆ ಹೋರಾಟ ಬೇಡ, ದಯವಿಟ್ಟು ನಿಲ್ಲಿಸು ಅಂತ ಕೇಳ್ಕೊತಾನೆ. ಅರ್ಜುನನ ಪ್ರಾರ್ಥನೆಯಂತೆ ಭೀಮ ಆ ಒಂದು ಯುದ್ಧವನ್ನು ಅಲ್ಲೇ ನಿಲ್ಲಿಸಿ ಹಿಂತಿರುಗುತ್ತಾನೆ. ದೃಪದ ಪಾಂಡುವಿಗೆ ಸ್ನೇಹಿತನಾಗ್ತಾನೆ. ದೃಪದನು ಪಾಂಡುವಿಗೆ ಸ್ನೇಹಿತನಾಗಿದ್ದವನು ಅವರ ತಂದೆಗೆ, ಅದರಿಂದ ಇವ್ರಿಗೂ ಸ್ನೇಹಿತನಾಗ್ತಾನೆ. ಹಾಗೆ ಒಮ್ಮೆಗೆ ಭೀಮನಿಂದ ಪಾರಾದವರೆಲ್ಲ ಎಂದು ಸೇನೆಯೆಲ್ಲ ನೆಮ್ಮದಿಯಾಗಿ ಉಳಿತಾರೆ. ದ್ರೋಣರು ಪಾಂಡವರ ಮೂಲಕ ದೃಪದನ ಪೂರ್ತಿ ರಾಜ್ಯವನ್ನ ಗೆಲ್ತಾರೆ. ತಾನು ಪಡೆದ ರಾಜ್ಯದಲ್ಲಿ ಅವನಿಗೆ ಅರ್ಧ ಭಾಗವನ್ನು ಕೊಟ್ಟು ಕಳಿಸ್ತಾರೆ. ಹೋಗು, ಅವಾಗ ಹೇಳಿದ್ಯಲ್ಲ, ನಾನು ನೀನು ಸಮ ಅಲ್ಲ,
ನನ್ನಂತ ಒಬ್ಬ ಬ್ರಾಹ್ಮಣ ಭಿಕ್ಷುಕ ನಿನಗೆ ಎಂತವನು ಅಂತ, ನಿನ್ನ ಇಡೀ ರಾಜ್ಯ ನನಗಿದೆ, ಈಗ ಅರ್ಧ ರಾಜ್ಯ ನಿನಗೆ ಕೊಡ್ತಾ ಇದ್ದೀನಿ, ನಿನ್ನ ರಾಜ್ಯದಲ್ಲೇ ನನಗೂ ಅರ್ಧ ರಾಜ್ಯ ಇದೆ, ನಾವಿಬ್ಬರು ಈಗ ಸಮಾನಕರು ಅಂತ ಹೇಳಿ ಅವರ ಸೇಡನ್ನು ತೀರಿಸ್ಕೊತಾರೆ. ಇದು ದ್ರುಪದನಿಗೆ ದ್ರೋಣರ ಮೇಲೆ ಮತ್ತಷ್ಟು ದ್ವೇಷ ಬೆಳೆಯೋದಕ್ಕೆ ಮತ್ತು ಅರ್ಜುನನ ಮೇಲೆ ಬಲು ಪ್ರೀತಿ ಉಂಟಾಗೋದಕ್ಕೆ ಕಾರಣ ಆಗತ್ತೆ. ಯಾಕಂದ್ರೆ ಯುದ್ಧವನ್ನು ನಿಲ್ಲಿಸ್ತಾನೆ ಮತ್ತು ಅರ್ಜುನ ದ್ರುಪದನಿಗೆ ಯಾವ ಹಾನಿಯನ್ನು ಮಾಡೋದಿಲ್ಲ. ಹಾಗಾಗಿ ದ್ರುಪದನಿಗೆ ದ್ರೋಣರ ಮೇಲೆ ಮತ್ತಷ್ಟು ದ್ವೇಷ ಬೆಳೆಯುತ್ತೆ, ಅರ್ಜುನನ ಮೇಲೆ ಪ್ರೀತಿ ಉಂಟಾಗುತ್ತೆ. ಆಗಲೇ ತಪಸ್ಸು ಮಾಡಿ ದೃಷ್ಟದ್ಯುಮ್ನನನ್ನ ಮತ್ತು ದ್ರೌಪದಿಯನ್ನ ಅಗ್ನಿ ಸಂಭೂತೆಯಾಗಿ ಪಡೀತಾನೆ ದ್ರುಪದ. ಇದು ಅರ್ಜುನನ ಸಂಬಂಧವನ್ನ ಪಡೆಯಲು, ಅರ್ಜುನನ ಮುಗಿಸುವ ಮಗನನ್ನ ಪಡೆಯಲು ಮಾಡಿದ ತಪಸ್ಸಿನ ಫಲ ಅದು. ಈ ಕಡೆ ದೃಷ್ಟದ್ಯುಮ್ನನನ್ನ ದ್ರೋಣರನ್ನ ಸಾಯಿಸುವಂತ ಮಗ ಇರಬೇಕು ಅಂತ ಹೇಳಿ ವರ ಪಡೆದು ದ್ರುಪದ ಅಗ್ನಿಯಿಂದ ದೃಷ್ಟದ್ಯುಮ್ನನನ್ನ ಪಡಿತಾನೆ. ಆ ಕಡೆ ದ್ರೌಪದಿಯನ್ನ ಪಡೆದು ಅವನು ಅದನ್ನ ಅರ್ಜುನನಿಗೆ ಕೊಡೋದಕ್ಕೋಸ್ಕರ ಪಡಿತಾನೆ ಅವಳನ್ನ. ಕರ್ಣ, ದುರ್ಯೋಧನ, ದುಶ್ಯಾಸನ, ಶಕುನಿಯರು ಪಾಂಡವರ ವಿನಾಶದ ಬಗ್ಗೆ ಒಳಗಡೆ ಇಲ್ಲಿ ಅರಮನೆಯಲ್ಲಿ ತಂತ್ರ ಮಾಡ್ತಾ ಕೂತಿರ್ತಾರೆ. ಒಟ್ಟಿನಲ್ಲಿ ಅಲ್ಲಿ ವಿಷ ಕೊಟ್ಟ ಮೇಲೂ ಕೂಡ ಸಾಯದಿದ್ದ ಭೀಮನನ್ನ ಕಂಡ ಮೇಲೆ ಇನ್ನು ಪಾಂಡವರನ್ನ ಬೆಂಕಿಯಲ್ಲಿ ಸುಟ್ಟು ಬಿಡೋದೆ ಅಂತ ಕರೆಕ್ಟು ಅಂತ ಹೇಳಿ ತೀರ್ಮಾನ ಮಾಡ್ತಾರೆ ಇವರೆಲ್ಲ ಸೇರಿ. ಕಣಿಂಕ ನೀತಿ ಜ್ಞಾಪಕ ಇರಲಿ, ಪಾಠ ಆಗಿದೆ ಅವ್ರಿಗಾಗ್ಲೇನೆ. ವಾರಣಾವತದಿಂದ ಉತ್ಸವದ ಬಗ್ಗೆ ಮಾತಾಡಿಸಿ ಅಲ್ಲಿ ಎಲ್ಲಾ ರಾಜರಿಂದ ಅಲ್ಲಿ ರಾಜಸೂಯಾಗ ಮಾಡಿ ಅಲ್ಲಿ ಸಪರೇಟ್ ಆಗಿ ಇರ್ತಾರಲ್ಲಿ, ಅಲ್ಲಿಂದ ಕರೆಸ್ತಾರೆ ಇಲ್ಲಿಗೆ ವಾರಣಾವತ ಉತ್ಸವಕ್ಕೆ ಬನ್ನಿ. ಅಲ್ಲಿಯ ಎಲ್ಲಾ ಜನರಿಂದ ಪ್ರಶಂಸೆ ಮಾತುಗಳನ್ನು ಪಾಂಡವರಿಗೆ ಕೇಳಿಸುವಾಗ ಏರ್ಪಾಡು ನಡೆಯುತ್ತಲ್ಲಿ. ಭೀಮಾರ್ಜುನರು ದ್ರುಪದನನ್ನು ಸೆರೆ ಹಿಡಿದಾಗ ಕೃಷ್ಣ ಕೃತವರ್ಮನ ಮೂಲಕ ಏನ್ ಮಾಡ್ತಾನೆ ಅಂದ್ರೆ ಶುಭ ಸಂದೇಶವನ್ನು ಕಳಿಸ್ತಾನೆ. ಪಾಂಡವರ ಮೇಲೆ ಪ್ರೀತಿಯೋ, ಸಾತ್ವಿಕ ಸ್ವಭಾವವೋ, ಕೃಷ್ಣನ ಮೇಲಿನ ಭಯವೋ ಯಾವುದೂ ಗೊತ್ತಿಲ್ಲ. ಅಂತೂ ಧೃತರಾಷ್ಟ್ರ ಧರ್ಮರಾಜನನ್ನ ಯುವರಾಜನಾಗಿ ಮಾಡ್ತಾನೆ ಕರೆದು. ಯಾಕಂದ್ರೆ ಎಲ್ಲ ಕಡೆಯಿಂದ ಒತ್ತಡ ಇರುತ್ತೆ, ಧರ್ಮರಾಜ ಯುವರಾಜನ ಆಗ್ಲೇಬೇಕು. ಯಾಕಂದ್ರೆ ದುರ್ಯೋಧನನಿಗೂ ಅಣ್ಣ ಅವನು, ಮತ್ತೆ ಪಾಂಡುವಿನ ರಾಜ್ಯವೇ ಅದು. ಹಾಗಾಗಿ ಇವನಿಗೆ ಪಾಂಡು ಬೇಡ ಅಂತ ಕೊಟ್ಟು ಹೋಗಿರೋವಂಥದ್ದು ಧೃತರಾಷ್ಟ್ರನಿಗೆ. ಆಕ್ಚುಲಿ ಆಗಿ ಅದ್ರ ಧೃತರಾಷ್ಟ್ರನದಲ್ಲ, ಅಂಗವಿಕಲ ಅವನಿಗೆ ಅಂಗವಿಕಲರು ಆಗಿನ ಕಾಲದಲ್ಲಿ ರಾಜರಾಗಬಾರ್ದು ಅನ್ನೋದೇ ಒಂದು ನಿಯಮವಿತ್ತು. ಎಲ್ಲಾ ತರದಿಂದಲೂ ಅದು ಧರ್ಮರಾಜನಿಗೆ ಆ ರಾಜ್ಯ ಸಲ್ಲೋದು ಒಂದು ಸರಿಯೇ ಆಗಿತ್ತು. ಅದರಿಂದ ಎಲ್ಲರೂ ಹೇಳಿದಾಗ ಕರೆದು ಬೇರೆ ವಿಧಿ ಇಲ್ದಿರೋ ಧರ್ಮರಾಜನನ್ನ ಧೃತರಾಷ್ಟ್ರ ಯುವರಾಜನನ್ನಾಗಿ ಮಾಡ್ತಾನೆ. ಈ ಹಿಂದೆ ಬೊಕ್ಕಸವನ್ನು ತುಂಬಿಸಿದ್ದೆಲ್ಲ, ರಾಜ್ಯ ವಿಸ್ತಾರವನ್ನು ಮಾಡಿದ್ದೆಲ್ಲ ಭೀಮಾರ್ಜುನರೇ ಕೂಡ, ಮರಿಬಾರ್ದು ಅದನ್ನ. ಈಗ ದುರ್ಯೋಧನಾದಿಗಳಿಗೆ ಏನಾಗತ್ತಪ್ಪ ಅಂದ್ರೆ ದೊಡ್ಡ ಸಂಕಟ ಶುರುವಾಗುತ್ತೆ. ದುರ್ಯೋಧನನ ಕೈ ಧರ್ಮರಾಜನ ಕೈಗೆ ರಾಜ್ಯ ಹೋಗಿದೆ, ಯುವರಾಜ ಆಗಿದ್ದಾನೆ, ನಾನು ಯುವರಾಜ ಆಗೋದು ಹೇಗೆ ಅಂತ. ಆಗ ಮತ್ತೊಂದು ಷಡ್ಯಂತ್ರ ರಚನೆ ಆಗುತ್ತೆ ಪಾಂಡವರ ವಿರುದ್ಧವಾಗಿ. ನನಗೆ ಈಗ ಕೀರ್ತಿ ನಾಶವಾಗ್ತಾ ಇದೆ ಅಂತ ದುರ್ಯೋಧನ ತನ್ನ ತಂದೆಯಲ್ಲಿ ಬಂದು ಧೃತರಾಷ್ಟ್ರನಲ್ಲಿ ದುಃಖ ತೋಡ್ಕೋತಾನೆ. ಧೃತರಾಷ್ಟ್ರ, ನಾನು ಹೇಳಿದ್ದೀನಿ ಗೀತೆ ಹೇಳುವಾಗ, ಬರೀ ಹೊರ ಕುರುಡ ಅಲ್ಲ, ಒಳಗೂ ಕುರುಡನಾಗಿದ್ದ ಮಗ. ಅಂದ್ರೆ ಎಂಥ ವ್ಯಾಮೋಹ ಅವನಿಗೆ ಅಂದ್ರೆ, ಮೋಹ ವ್ಯಾಮೋಹ ಅಂದ್ರೆ ಏನು ಹೇಳಿದ್ರು ಕೇಳ್ತಾ ಇದ್ದ ಮಗ. ಅಂಥ ಒಬ್ಬ ತಿಳಿಗೇಡಿ ಆಗಿದ್ದ ಧೃತರಾಷ್ಟ್ರ. ನನ್ನಂತ ಮಗನನ್ನ ಪಡೆದ ತಂದೆ ಎಂದು ನೀನಿಗೆ ಅಪಕೀರ್ತಿ ಬರುತ್ತಲ್ಲಪ್ಪ, ನನಗೆ ಯುವರಾಜ ಆಗದೆ ಇರೋಂತ ಸೋತಂತ ಒಬ್ಬ ಮಗನ ತಂದೆ ಅಂತ ಹೇಳಿ ಅಂತೆಲ್ಲ ಎಮೋಷನಲ್ ಬ್ಲ್ಯಾಕ್ ಮೇಲ್ ಎಲ್ಲ ಮಾಡ್ತಾನೆ ಬಂದು ದುರ್ಯೋಧನ ಅಪ್ಪನ ಹತ್ರ. ಅದರಿಂದ ನಾವು 100 ಮಂದಿ ಮಕ್ಕಳು ಕೂಡ ನೋಡಿ ಹೇಗೆ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ. 100 ಮಂದಿ ಕೂಡ ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡ್ಕೋತೇವೆ ಅಂತ ಹೆದರಿಸ್ತಾನೆ ಧೃತರಾಷ್ಟ್ರನಿಗೆ. ಅದಕ್ಕೆ ಅಪ್ಪಣೆ ಕೊಡು ಅಂತ ಹೇಳಿ ಸುಮ್ಮನೆ ಬಂದು ಹಂಗಿಸ್ತಾ ಇರ್ತಾನೆ ಕೂತ್ಕೊಂಡು. ಯಾರು ಸಾಯೋಂಥವ್ರು ಬಂದು ಅಪ್ಪಣೆ ಕೇಳಲ್ಲ. ಇದು ತನ್ನ ಹೆಡ್ಡತನದಿಂದ ತಂದೆಯನ್ನು ಬೇಸ್ತು ಬೀಳಿಸುವಂತ ರೀತಿ ಎಮೋಷನಲ್ ಬ್ಲ್ಯಾಕ್ ಮೇಲ್. ಭೀಷ್ಮ ದ್ರೋಣಾದಿಗಳು ಮತ್ತು ಊರವರೆಲ್ಲ ಪಾಂಡವರ ಕಡೆ ಇರುವಾಗ ನಿನಗೆ ಯುವರಾಜ ಕಟ್ಟಪಟ್ಟೋದು ನನ್ನ ಕೈಲಾಗಲ್ಲಪ್ಪ ಅಂತ ಹೇಳಿ ಧೃತರಾಷ್ಟ್ರ ಹೇಳ್ತಾನೆ ದುರ್ಯೋಧನನಿಗೆ. ಆಗ ದುರ್ಯೋಧನ ಪಾಂಡವರನ್ನ ವಾರಣಾವತಕ್ಕೆ ಕಳಿಸಿ ಅಲ್ಲಿ ಧರ್ಮರಾಜನಿಗೆ ಪಟ್ಟ ಕಟ್ಟು, ನನಗೆ ಹಸ್ತಿನಪುರಕ್ಕೆ ಯುವರಾಜನನ್ನಾಗಿ ಮಾಡು ಅಂತ ಹೇಳ್ಕೊಡ್ತಾನೆ ವಿದ್ಯೆನ. ಕಳಿಂಕ ನೀತಿ ಎಗೈನ್ ಜ್ಞಾಪಿಸ್ಕೊಳ್ಳಿ, ಮರಿಬಾರ್ದದನ್ನ. ಇವೆಲ್ಲ ಕಳಿಂಕ ನೀತಿ ಬೋಧನೆ ಶಕುನಿ ಕರೆಸಿ ಮಾಡಿಸಿದ್ದಾನೆ ದುರ್ಯೋಧನನಿಗೆ. ರಾಜಕೀಯ ಹೇಗ್ ಮಾಡಬೇಕು, ಇವತ್ತಿನ ದಿನ ಏನ್ ರಾಜಕೀಯ ನಡೀತಿದೆ ಎಲ್ಲ ಕಡೆ ನೋಡ್ತಾ ಇದ್ದೀವಿ, ಅದು ಕಳಿಂಕ ನೀತಿನೇ, ಬೇರೆ ಏನೂ ಅಲ್ಲ ಅದು. ಅಶ್ವತ್ಥಾಮ ನನ್ನ ಪ್ರೀತಿಯ ಸ್ನೇಹಿತನಾದ್ರಿಂದ ಅವನಪ್ಪ ದ್ರೋಣರು ನಮ್ಮ ಕಡೆ, ಭೀಷ್ಮರು ನಮ್ಮ ಕಡೆ. ರಂಗಪ್ರವೇಶದಲ್ಲಿ ಅರ್ಜುನನಿಗಿಂತ ಹೆಚ್ಚು ಕೌಶಲವನ್ನು ತೋರಿದಂಥವನು ಕರ್ಣ, ಅವನು ನನ್ನ ಕಡೆಯೇ ಇದ್ದಾನೆ. ಮತ್ತು ಇದನ್ನೆಲ್ಲ ಭೀಮನನ್ನು ಗೆಲ್ಲಲು ದೂರ್ವಾಸರಿಂದ ನಾನು 3000 ಅಪೂರ್ವ ಮಂತ್ರಗಳ ಉಪದೇಶವನ್ನು ಪಡೆದಿದ್ದೇನೆ ಅಂತ ಹೇಳ್ತಾನೆ. ಮಂತ್ರ ಬಲದಿಂದ ನಾನು ಭೀಮನನ್ನು ಗೆಲ್ತೇನೆ, ಅದರಿಂದ ನಿರ್ಭಯವಾಗಿ ಪಾಂಡವರನ್ನ ವಾರಣಾವತಕ್ಕೆ ಕಳಿಸುವಂತ ಧೃತರಾಷ್ಟ್ರನಿಗೆ ದುರ್ಯೋಧನ ಹೇಳ್ಕೊಡ್ತಾನೆ. ಧೃತರಾಷ್ಟ್ರ ರಾಜಪ್ರತಿನಿಧಿಗಳಾಗಿ ವಾರಣಾವತದ ಉತ್ಸವದಲ್ಲಿ ಪಾಲ್ಗೊಂಡು ಬನ್ನಿ ಅಂತ ಹೇಳಿ ಕಳಿಸ್ಕೊಡ್ತಾನೆ. ಭೀಮನಿಗೆ ಇಲ್ಲಿ ಡೌಟ್ ಬರುತ್ತೆ, ಬೇಡ ಅಣ್ಣ ಹೋಗೋದು ಬೇಡ ಅಂತಾನೆ. ದೊಡ್ಡಪ್ಪ ಕರೆದಿದ್ದಾನೆ, ಧರ್ಮಗೊಡ್ಡು ಧರ್ಮರಾಜ, ನಡೀರಿ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಧರ್ಮರಾಜನಿಗೆ ತಿಳಿಸಿದ್ರು ಕೂಡ ಮುದುಕನ ಪುತ್ರ ವ್ಯಾಮೋಹ ಅದಮ್ಯವಾದದ್ದು. ಅವನು ಏನ್ ಹೇಳಿದ್ರು ಕೇಳ್ತಾ ಇರ್ತಾನೆ ಕುತಂತ್ರವನ್ನ.
ಆದರೂ ಕೂಡ ಅದನ್ನು ಲೆಕ್ಕಿಸದೆ ಧರ್ಮರಾಜ ಹೋಗ್ತಾನಲ್ಲಿಗೆ. ಗೂಢಚರ್ಯೆ ಮೂಲಕ ಅರಗಿನ ಮನೆ ಸಂಚು ವಿದುರನಿಗೆ ತಿಳಿದು ಬಿಡುತ್ತೆ. ವಿದುರನ ಸ್ಪೈಯಿಂಗು, ನಾನು ಹೇಳಿದ್ದೆ ದುರ್ಯೋಧನನ ಸ್ಪೈಯಿಂಗ್ ಎಕ್ಸ್ಟ್ರಾಡಿನರಿ ಆಗಿತ್ತು ಅಂತ, ಅದರ 1000 ಪಟ್ಟು ಎಕ್ಸ್ಟ್ರಾಡಿನರಿ ವಿದುರನ ಸ್ಪೈಯಿಂಗ್ ಆಗಿರುತ್ತೆ. ಯಾಕಂದ್ರೆ ಅವನು ಮಂತ್ರಿ ಆಗಿರ್ತಾನೆ ಹಸ್ತಿನಪುರಕ್ಕೆ. ಹಾಗಾಗಿ ಅವನ ಗೂಢಾಚಾರರಿಂದ ತಿಳಿದು ಬಿಡುತ್ತೆ ಇಲ್ಲಿ ಅರಗಿನ ಮನೆ ರೆಡಿಯಾಗಿದೆ ಇಲ್ಲೇ ಸುಡೋದಕ್ಕೋಸ್ಕರ ಅಂತ. ಒಬ್ಬ ಪ್ರಧಾನ ಮಂತ್ರಿಯಾಗಿ ತಾನು ಯಾವ ರೀತಿಯಿಂದ ನಡ್ಕೋಬೇಕು ಅನ್ನುವ ಬಗ್ಗೆ ವಿದುರನಿಗೆ ಅರಿವಿರುತ್ತೆ. ವಾರಣಾವತದಲ್ಲಿ ದುರ್ಯೋಧನನ ಮನೆಯಲ್ಲಿ ಗೋಡೆಗಳು, ಅರಗು, ಬಿದಿರು ಮುಂತಾದ ಬೇಗ ಬೆಂಕಿ ಹಿಡಿಯುವಂತ ಸಾಮಗ್ರಿಗಳಿಂದ ಕಟ್ಟಿಸಿದ್ದು ಅನ್ನೋದು ಗೊತ್ತಾಗತ್ತೆ. ಇವೆಲ್ಲ ವಿಷಯ ವಿದುರನಿಗೆ ಗೊತ್ತಾದ ಮೇಲೆ ದಾರಿಯಲ್ಲಿ ಬೆಂಕಿಯ ಬಗ್ಗೆ ಎಚ್ಚರವಿರಲಿ ಅಂತ ನಿಗೂಢ ಭಾಷೆಯಲ್ಲಿ ಪಾಂಡವರಿಗೆ ಅವನು ಒಂದು ಎಚ್ಚರಿಕೆ ಮಾತನ್ನ ಕೊಡ್ತಾನೆ. ಎಲ್ಲರಿಗೂ ಗೊತ್ತಾಗೋ ಹಾಗೆ ಎಲ್ಲರ ಮುಂದೆಯೂ ಹೇಳ್ತಾನೆ. ಆದ್ರೆ ಯಾರಿಗೂ ಅವನು ಅರಗಿನ ಮನೆ ಬೆಂಕಿ ಬೀಳುತ್ತೆ ಅನ್ನೋ ವಿಚಾರ ಹೇಳ್ತಿದ್ದಾನೆ ಅಂತ ತಿಳಿಯಲ್ಲ. ಭಾಷೆಯೂ ನಿಗೂಢ, ಅವರ ಕಣ್ಣು ಸನ್ನೆಯೂ ನಿಗೂಢವಾಗಿರುತ್ತೆ. ಹುಷಾರಪ್ಪ, ದಾರಿನಲ್ಲಿ ಹೋಗ್ಬೇಕಾದ್ರೆ ಎಲ್ಲಾದ್ರೂ ಬೆಂಕಿ ಗಿಂಕಿ ಸಿಕ್ಬಿಡುತ್ತೆ ಅಂತ ಹೇಳ್ತಾನೆ. ಅಂದ್ರೆ ಅದಕ್ಕೆ ಅರ್ಥ ಬೇರೆ ಇರೋದು. ಭೀಮನಿಗೆ ಚೆನ್ನಾಗಿ ಅರ್ಥವಾಗಿರುತ್ತದು. ದೊಡ್ಡವರು ಹೇಳಿದ ಮಾತನ್ನು ನಾವು ನಿರಾಕರಿಸೋದು. ಭೀಮನು ಹೊರಡುವ ಮುನ್ನ ಅಣ್ಣನಿಗೆ ಎಚ್ಚರಿಕೆ ನೀಡಿದ್ದಾನೆ. ಅಣ್ಣ, ಈ ಮನೆಯಿಂದ ನಮ್ಮನ್ನು ದೂರ ಕಳಿಸುವಂತ ಸಂಚು ನಡೀತಾ ಇದೆ. ನಮ್ಮ ಹಿರಿಯರು ಬಾಳಿದ ಮನೆ ಬಿಟ್ಟು ಹೋಗೋದು ಬೇಡ. ನಾವು ಅಲ್ಲೆಲ್ಲೋ ಹೋಗಿ ಯಾಕಿರ್ಬೇಕು, ನಾವಿರ್ಬೇಕಾದದ್ದು ಇಲ್ಲಿ ಅಂತ ಹೇಳಿ. ಒಂದು ವೇಳೆ ನಮ್ಮನ್ನು ಬಲಾತ್ಕಾರದಿಂದ ಹೊರಹಾಕಲು ಇವರೇನಾದ್ರೂ ದುರ್ಯೋಧನಾದಿಗಳು ಪ್ರಯತ್ನ ಪಡಿದ್ರೆ ನಾವು ಹೋರಾಡೋಣ ಅಂತ ಹೇಳ್ತಾನೆ ಭೀಮ. ಆದ್ರೆ ದೊಡ್ಡವರು ಹೇಳಿದ ಮಾತನ್ನು ನಾವು ನಿರಾಕರಿಸಬಾರ್ದಪ್ಪ. ನಡಿ, ದೊಡ್ಡಪ್ಪ ಏನೋ ಹೇಳ್ತಿದ್ದಾರೆ, ಒಂದಷ್ಟು ದಿನ ಇದ್ದು ಆಮೇಲೆ ಬರೋಣಂತೆ. ಅದರಿಂದ ಆ ಜನಪ್ರಿಯತೆಗೆ ಧಕ್ಕೆ ಬರುತ್ತೆ. ಇಲ್ಲ ಅಂದ್ರೆ ಹೋಗೋಣ ಅಂತ ಹೇಳಿ ಧರ್ಮರಾಜ ಕರ್ಕೊಂಡು ಹೋಗ್ತಾನೆ ಎಲ್ರನ್ನು. ಆದ್ರೆ ಆಗ ಭೀಮ ಅಣ್ಣನಿಗೆ ಮುಂದಿನ ಕಾರ್ಯಕ್ರಮದ ಬಗ್ಗೆ ಎಚ್ಚರ ಕೊಡೋದಕ್ಕೂ ಮಾತ್ರ ಭೀಮನಾಗ ಬೇಕಾಗಿರುತ್ತೆ. ಅಷ್ಟು ಮಾತ್ರ ಹೇಳ್ತಾನೆ. ಆದ್ರೆ ಯಾವತ್ತೂ ನಿರಾಕರಿಸಲ್ಲ ಅಣ್ಣನ ಮಾತನ್ನ. ಅವನು ಹೇಳೋದು ಅವನ ಧರ್ಮ ಆಗಿರುತ್ತೆ, ಹೇಳ್ತಾನೆ. ಧೃತರಾಷ್ಟ್ರ ಹೇಳ್ತಾನೆ ಇನ್ನೊಂದು ಕಡೆ, ಯಾಕೆ ನಾವು ಅವಿವೇಕದ ಮಾತಿಗೆ ತಲೆದೂಗಬೇಕು? ನಮಗೆ ಆಪತ್ತು ಬಂದಾಗ ಈ ದೇಶದ ಮುಖ್ಯಮಂತ್ರಿ ವಿದುರನಿದ್ದಾನೆ, ಭೀಷ್ಮಾಚಾರ್ಯರಿದ್ದಾರೆ. ಯಾರನ್ನು ಬೆಂಬಲಿಸದೆ ತಟಸ್ಥರಾಗಿರ್ತಾರೆ ಭೀಷ್ಮಾಚಾರ್ಯರು, ಸುಮ್ಮನೆ ಕೂತಿರ್ತಾರೆ. ಅವರಿಗೆ ರಾಜಕಾರಣದ ಬಗ್ಗೆ ಜಿಗುಪ್ಸೆ ಇರುತ್ತೆ. ದ್ರೋಣರು ನಮ್ಮ ಕಡೆಯೇ, ಯಾಕಂದ್ರೆ ಅವರು ಅರ್ಜುನನ ವಿರೋಧವಾಗಿ ನಿಲ್ಲುವುದಿಲ್ಲ. ಆದರೂ ಅನ್ನದ ಋಣಕ್ಕಾಗಿ ದುರ್ಯೋಧನನ ಪರವಾಗಿ ನಿಂತ ಯುದ್ಧ ಮಾಡದಂತವ್ರು ಅವರು, ಗೊತ್ತಿರ್ಬೇಕಿದು. ಅಥವಾ ಅವರೆಲ್ಲರೂ ಜೊತೆ ಕೂಡಿದ್ರು ನಮ್ಗೆ ಏನು ಮಾಡಿ ಯಾರು, ಅವರು ಮಾಡಿದ ಅನ್ಯಾಯವೇ ಉಳಿದಿಲ್ಲ. ಹಾಗಾಗಿ ವಿಷ ತಿನ್ನಿಸಿದ್ರು, ಹಾವುಗಳಿಂದ ಕಚ್ಚಿಸಿದ್ರು, ಒಂದು ಪ್ರಮಾಣ ಕೋಟಿಯಲ್ಲಿ ತಗೊಂಡೋಗಿ ವಿಷ ಹಾಕಿದ್ರು ಭೀಮನನ್ನ. ಯಾರಿಗೂ ಏನೂ ಆಗ್ಲಿಲ್ಲ. ಇಷ್ಟೆಲ್ಲ ಮಾಡ್ತಾ ಇರೋವಾಗ ಏನಾಗ್ಬಿಡಕ್ ಸಾಧ್ಯ ಅನ್ನೋದು ಒಂದು ಗೊತ್ತಿರುತ್ತೆ ಅವ್ರಿಗೆ. ಬೆಂಕಿ ಹಾಕುವಾಗ ವಿಷ ಹಾಕುವವನು, ಕೊಲ್ಲುವವನು ಪ್ರಯತ್ನಿಸುವವರು, ಪರರ ಆಸ್ತಿಯನ್ನು ದೋಚುವಂಥವ್ರು, ಪರರ ಪತ್ನಿಯನ್ನು ಕೆಡಿಸುವಂಥವ್ರು, ಅಥವಾ ಅವರ ಮೇಲೆ ಕಣ್ಣು ಹಾಕುವಂಥವ್ರು ಅತತಾಯಿಗಳು ಅನ್ನೋದು ನಮಗೆ. ಅವ್ರು ಯಾರಪ್ಪ ಅತತಾಯಿಗಳು ಅಂದ್ರೆ, ನಾವು ಗೀತೆಯ 2ನೇ ಅಧ್ಯಾಯ ಜ್ಞಾಪಿಸ್ಕೋಬೇಕು. ಧರ್ಮಶಾಸ್ತ್ರ ಹೇಳೋದು ಅತತಾಯಿಗಳವರು ಅಂತ ಹೇಳಿ. ಅದರಿಂದ ನಾವೀಗ ಎಲ್ಲ ಬಗ್ಗೆ ಇಲ್ಲೇ ಒಟ್ಟಿಗೆ ಇರಬೇಕು, ಹೋಗಬಾರದು, ನಮಗೆ ನಾರಾಯಣನ ಅನುಗ್ರಹ ಇದೆ ಅಂತ ಭೀಮ ವಾದ ಮಾಡ್ತಾನೆ. ಇದು ಮಹಾಭಾರತದ ದಾಕ್ಷಿಣಾತ್ಯ ಅಂದ್ರೆ ಸೌತ್ ಪಾಠದಲ್ಲಿ ಇರೋಂಥ ವಿಷಯ ಇದು. ಧರ್ಮರಾಜ ಏನೇ ಆದ್ರೂ ಹಿರಿಯ ಮಾತನ್ನ ಮೀರೋದು ಬೇಡ ಎಂದು ಪಟ್ಟು ಹಿಡಿದು ಕೂತ್ಕೋತಾನೆ. ಕೊನೆಗೆ ಕುಂತಿಯ ಜೊತೆಗೆ ಪಾಂಡವರು ವಾರಣಾವತಕ್ಕೆ ಹೊರಡ್ತಾರೆ. ಇನ್ನೇನು ಮಾಡಕ್ ಬೇರೆ ವಿಧಿ ಇಲ್ದಿರ. ಯಾಕಂದ್ರೆ ಧರ್ಮರಾಜ ಪಟ್ಟಾಗಿ ಕೂತಿರ್ತಾನೆ, ಹೋಗ್ಬೇಕು, ನಾವು ದೊಡ್ಡವ್ರ ಮಾತು ಕೇಳಬೇಕು ಅಂತ ಹೇಳಿ. ವಾರಣಾವತದಲ್ಲಿ ಪುರೋಚನನಿಂದ ಅರಗಿನ ಮನೆ ರಚನೆ ಆಗತ್ತೆ. ಅವನು ದುರ್ಯೋಧನನ ಗೆಳೆಯನಾಗಿರ್ತಾನೆ. ದುರ್ಯೋಧನ ಅವನ ಬಳಿ ಹೋಗಿ ಹೇಳ್ತಾನೆ, ಪಾಂಡವರಲ್ಲಿ ಹೋಗಿ ನನ್ನನ್ನು ಹಳಿಯುತ್ತಾ ಅವರ ವಿಶ್ವಾಸ ಗಳಿಸಿ ಒಂದು ದಿನ ಮಲಗಿ ಅವ್ರ ಜೊತೆಗೆ ಇದ್ದು ಬೆಂಕಿಯನ್ನ ಕೊಟ್ಟುಬಿಡು. ಭೀಷ್ಮರಿಗೂ ಈ ಸಂಗತಿ ತಿಳಿಯೋದು ಬೇಡ ಅಂತ ಹೇಳಿರ್ತಾನೆ. ಅಂದ್ರೆ ಪುರೋಚನ ದುರ್ಯೋಧನನ ಫ್ರೆಂಡು. ಕಳಿಂಕ ನೀತಿಗೆ ಜ್ಞಾಪಿಸ್ಕೊಳ್ಳಿ. ನೀನು ಹೋಗು, ನನ್ನನ್ನು ಚೆನ್ನಾಗಿ ಬೈಯಿ ಅವ್ರ ಮುಂದೆ. ನಾನು ದುರ್ಯೋಧನನಿಗೆ ಸ್ನೇಹಿತನಾಗಿದ್ದೆ, ಅವನು ನನಗೆ ಮೋಸ ಮಾಡ್ಬಿಟ್ಟ, ಹಾಗೆ ಹೀಗೆ ಅಂತ ಚೆನ್ನಾಗಿ ಬೈದು ಅವರನ್ನ ಒಲಿಸ್ಕೊ. ಅವ್ರ ಜೊತೆನೇ ಒಂದಷ್ಟು ದಿನ ಇರು. ಎಲ್ಲರೂ ರಾತ್ರಿ ಮಲಗಿರುವಾಗ ನೀನು ಮಲಗಿರು, ಒಂದು ದಿನ ಅವ್ರು ಮಲಗಿರುವಾಗ ಬೆಂಕಿಯನ್ನ ಕೊಟ್ಟು ಬಂದುಬಿಡು ಅಂತ ಹೇಳ್ಕೊಡ್ತಾನೆ. ಹೀಗೆ ನೆಕ್ಸ್ಟ್ ಈ ಪುರೋಚನ ಯಾರು ಅನ್ನೋದನ್ನ ನೋಡ್ಬೇಕು ನಾವು. ಅದನ್ನ ಇಲ್ಲಿಗೆ ನಿಲ್ಸೋಣಂತೆ ಇವತ್ತಿನ ಈ ಒಂದು ಭೀಮಸೇನ ಚಿಂತನವನ್ನ. ಅರಗಿನ ಮನೆಯಲ್ಲಿ ಪುರೋಚನನನ್ನ ಒಂದು ಪುಸ್ಲಾಯಿಸಿ ಕಳಿಸಿದ್ದಲ್ಲಿಗೆ. ಪುರೋಚನ ಯಾರು, ಮುಂದೆ ಏನಾಯ್ತು, ಯಾವ ತರ ಬೆಂಕಿ ಕೊಟ್ಟ ಮೇಲೆ ಪಾಂಡವರಿಗೆ ಏನಾಯ್ತು ಅನ್ನೋದನ್ನೆಲ್ಲ ನಾಳೆ ದಿನ ಸಿಕ್ಕಾಗ ನೋಡೋಣ. ಅಲ್ಲಿವರೆಗೂ ಇವತ್ತಿನ ಈ ಭೀಮಸೇನ ಚಿಂತನವನ್ನ ನನ್ನ ಗುರುಗಳಾದ ಬನ್ನಂಜೆ ಅವರಿಗೆ ಹಾಗೂ ಅಂತರ್ಯಾಮಿಯಾದ ಶ್ರೀಮದ್ ಆಚಾರ್ಯರು ಹಾಗೂ ಕೃಷ್ಣ ಪರಮಾತ್ಮನ ಪಾದಗಳಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಸಜ್ಜನ ಸುಖಿನೋ ಭವಂತು.